ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಸೇತು ಬಾಧಿ ಕಪಿ ಸೇನ ಜಿಮಿ ಉತರಿ ಸಾಗರ ಪಾರ ಗಯವು ಬಸೀಠಿ ಬೀರ್ ಬರ ಜೇಹಿ ಬಿಧಿ ಬಾಲಿ ಕುಮಾರ ನಿಸಿಚರ ಕೀಸ್ ಲರಾಯಿ ಬರನಿಸಿ विविध प्रकार कुंभकरण घननाद कर बल पौरुष संघार निसिचर निकर मरण विधि नाना रघुपति रावण समर बखाना रावण बध मंदोदरी सोका राज विभीषण देव अशोका सीता रघुपति मिलन बहोरी सुरन्ह कीन्ही स्तुति कर जोरी पुनि पुष्पक चढ़ी कफिन समेता अवध चले प्रभु कृपा निकेता जेहि विधि राम नगर निज आये बायस बिसद चरित सब गाये कहेसी बहोरी राम अभिषेका पुर बरनत नृपनीति अनेका कथा समस्त भुसुंड बखानी जो मैं तुम्ह सन कहीं भवानी सुनी सब राम कथा कगनाहा कहत बचन मन परम उछाहा. ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಶಿವ ಪಾರ್ವತಿಗೆ ಕಾಕಭೂಷುಂಡಿಯವರು ಗರುಡನಿಗೆ ಹೇಳಿದಂತಹ ಕಥೆಯನ್ನು ವಿವರಣೆ ಮಾಡ್ತಾ ಇರೋದನ್ನ ಹೇಳ್ತಾ ಇದ್ದಾರೆ. ಅಶೋಕವನವನ್ನೆಲ್ಲ ಧ್ವಂಸ ಮಾಡಿ ಹನುಮಂತ ರಾಮನಿಗೆ ಬುದ್ಧಿಯನ್ನ ಹೇಳಿದ್ದು, ಮತ್ತೆ ಲಂಕೆಯನ್ನ ಸುಟ್ಟು ಮಾರುತಿ ಸಮುದ್ರವನ್ನ ಹಾರಿ ವಾಪಸ್ ಬಂದು ಎಲ್ಲ ವಾನರರು ಕೂಡ ರಾಮನ ಹತ್ರಕ್ಕೆ ಹೋಗಿ ಸೀತಾದೇವಿಯ ಕುಶಲವನ್ನ ಹೇಳಿದ್ದು, ಆಮೇಲೆ ಸೇನಾ ಸಹಿತನಾಗಿ ಶ್ರೀರಾಮ ಸಮುದ್ರದ ತಟದಲ್ಲಿ ಬಂದು ಇಳಿದಿದ್ದು, ಆಮೇಲೆ ವಿಭೀಷಣನ ಶರಣಾಗತಿಯಾಗಿದ್ದು, ಆಮೇಲೆ ಪ್ರಭು ಸಮುದ್ರದ ಗರ್ವವನ್ನ ಮುರಿದಿದ್ದು, ಎಲ್ಲ ಕಥೆಯನ್ನು ಕೂಡ ವಿವರವಾಗಿ ವರ್ಣನೆ ಮಾಡಿ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಈಗ ಇದನ್ನೆಲ್ಲ ಕೇಳ್ತಾ ಇದ್ರೆ ನಮಗೊಂದ್ಸರಿ ರಿವೈಸ್ ಆದಂಗೆ ಆಗುತ್ತಲ್ವಾ. ಇಲ್ಲಿ ವಿಭೀಷಣನ ಶರಣಾಗತಿ ಅಂದಿದ ತಕ್ಷಣ ಅಲ್ಲೇನು ಘಟನೆಯನ್ನು ನಾವೆಲ್ಲ ಕೇಳಿದ್ವೋ ಅದೆಲ್ಲ ನಮಗೆ ನೆನಪಿಗೆ ಬರುತ್ತಲ್ವಾ. ಅದಕ್ಕೋಸ್ಕರನೇ ಇಲ್ಲಿ ಒಂದು ಸರಿ ರಿವೈಸ್ ಅನ್ನೋ ಥರ ಇರೋವಂಥದ್ದು. ಎಲ್ಲ ಘಟನೆಗಳು ಕೂಡ ನಮ್ಮ ಕಣ್ಮುಂದೆ ಬರಬೇಕು ಅಲ್ಲಿ ಕೇಳಿದ ತಕ್ಷಣ. ಇಲ್ಲಿ ಮುಂದುವರೆದು ಹೇಳ್ತಾನೆ, ಶ್ರೀರಾಮ ಸೇತುವೆಯನ್ನ ನಿರ್ಮಾಣ ಮಾಡಿ ವಾನರ ಸೇನೆಯ ಜೊತೆ ಸಮುದ್ರವನ್ನ ದಾಟಿ ಲಂಕೆಯನ್ನ ಪ್ರವೇಶ ಮಾಡಿದ್ದು, ಮತ್ತೆ ವೀರಶ್ರೇಷ್ಠ ವಾಲಿಪುತ್ರ ಅಂಗದ ದೂತನಾಗಿ ಹೋಗಿದ್ದನ್ನೂ ಕೂಡ ಹೇಳ್ತಾರೆ. ಆಮೇಲೆ ರಾಕ್ಷಸರಿಗೂ ಮತ್ತೆ ವಾನರರಿಗೂ ನಡೆದಂತಹ ಭಯಂಕರವಾದಂತಹ ಸಂಗ್ರಾಮವನ್ನು ಕೂಡ ವರ್ಣನೆ ಮಾಡಿ ಹೇಳ್ತಾರೆ. ಕುಂಭಕರ್ಣ, ಮೇಘನಾಥ ಇವರ ಬಲಪೌರುಷವನ್ನ ಮತ್ತೆ ಅವರು ವಧೆಯಾಗಿದ್ದ ರೀತಿ ಎಲ್ಲವನ್ನೂ ಕೂಡ ತಿಳಿ ಹೇಳ್ತಾರೆ. ರಾಕ್ಷಸರ ಎಲ್ಲರನ್ನೂ ಕೂಡ ಮಟ್ಟ ಹಾಕಿದ ಕ್ರಮವನ್ನ, ಆಮೇಲೆ ಶ್ರೀರಾಮಚಂದ್ರ ರಾವಣನ ಜೊತೆ ಯುದ್ಧ ಮಾಡಿದಂತಹ ರೀತಿಯನ್ನ ಸಮಗ್ರವಾಗಿ ಎಲ್ಲವನ್ನೂ ಕೂಡ ವಿವರಣೆ ಮಾಡ್ತಾರೆ. ರಾವಣನ ಸಂಹಾರ, ಮಂಡೋದರಿಯ ವಿಲಾಪ, ವಿಭೀಷಣನ ಪಟ್ಟಾಭಿಷೇಕ, ದೇವತೆಗಳ ದುಃಖ ನಿವಾರಣೆ, ಈ ರೀತಿಯ ಘಟ್ಟಗಳನ್ನೆಲ್ಲ ವರ್ಣನೆ ಮಾಡಿ ಶ್ರೀ ಸೀತಾರಾಮರ ಪುನಃಸಮಾಗಮದ ಅಂದ್ರೆ ಮತ್ತೆ ಅವರಿಬ್ರು ಸೇರ್ತಾರಲ್ಲ ಅದರ ಬಗ್ಗೆನೂ ಕೂಡ ತಿಳಿಸ್ತಾರೆ. ದೇವತೆಗಳೆಲ್ಲ ಕೈ ಜೋಡಿಸಿ ಶ್ರೀರಾಮನನ್ನ ಸ್ತುತಿ ಮಾಡಿದ್ದು, ಪ್ರಭು ಪುಷ್ಪಕ ವಿಮಾನದಲ್ಲಿ ವಾನರರ ಜೊತೆ ಸೇರಿ ಸೀತಾ ಲಕ್ಷ್ಮಣರ ಜೊತೆ ಅಯೋಧ್ಯೆಗೆ ಬಂದಂತ ರೀತಿಯನ್ನು ಕೂಡ ವರ್ಣನೆ ಮಾಡ್ತಾರೆ. ಶ್ರೀರಾಮಚಂದ್ರ ಪ್ರಭು ರಾಜ್ಯ ಪಟ್ಟಾಭಿಷಿಕ್ತನಾದಂತಹ ಪದ್ಧತಿಯನ್ನು, ಅವನಿಗೆ ಯಾವ ರೀತಿ ಪಟ್ಟಾಭಿಷೇಕ ಆಯಿತು ಅದೆಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಅದರ ಬಗ್ಗೆ ತಿಳಿಸಿ ಅವನ ಎಲ್ಲ ಲೀಲೆಯನ್ನು ಕಾಕಭೂಷುಂಡಿಯವರು ಗರುಡನಿಗೆ ವಿವರವಾಗಿ ತಿಳಿಸ್ತಾರೆ ಅಂತ ಅಂದ್ಬಿಟ್ಟು ಶಿವ ಹೇಳ್ತಾ ಇದ್ದಾನೆ. ಮುಂದುವರೆದು ಹೇಳ್ತಾನೆ, ಭವಾನಿ ಅನೇಕ ವಿಧಗಳಿಂದ ರಾಜನೀತಿಯ ಚರ್ಚೆಯನ್ನ, ಅಯೋಧ್ಯಾಪುರ ವಿಶೇಷ ವರ್ಣನೆಗಳನ್ನು ನಾನು ನಿನಗೆ ಹೇಗೆ ಹೇಳಿದ್ನೋ ಅದೇ ರೀತಿ ಕಾಕಭೂಷುಂಡಿಯವರು ಕೂಡ ಗರುಡನಿಗೆ ವಿವರಣೆ ಮಾಡಿ ತಿಳಿಸಿದ್ದಾರೆ. ಆ ರಾಮಕಥೆ ಎಲ್ಲವನ್ನೂ ಕೇಳಿದಂತಹ ಗರುಡ ಆನಂದ ತುಂದಿಲನಾಗಿ ಅಮಿತೋತ್ಸಾಹದಿಂದ ಈ ರೀತಿ ಹೇಳ್ತಾನೆ. ಅಂದ್ರೆ ಅವನಿಗೆ ತುಂಬಾ ಸಂತೋಷ ಆಗಿ ಉಕ್ಕಿ ಬರ್ತಾ ಇದೆ, ಅಷ್ಟು ಆನಂದ ಆಗ್ಬಿಟ್ಟಿದೆ ಆ ಭಗವಂತನ ಕತೆ ಕೇಳಿದ್ಮೇಲೆ. ಗರುಡ ಏನ್ ಹೇಳ್ತಾನೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.